ಅದು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣ, ಪ್ರಸಿದ್ಧ ಧಾರ್ಮಿಕ ಸ್ಥಳ, ಪಕ್ಕದಲ್ಲೇ ಕಡಲ ತೀರ. ಇಷ್ಟು ದಿನ ಅಲ್ಲಿಗೆ ನಿರ್ಬಂಧ ಹೇರಲಾಗಿತ್ತು. ಆದರೆ ಕೊನೆಗೂ ಆ ಜಾಗ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಳ್ಳಿ. ದಡಕ್ಕೆ ಅಪ್ಪಳಿಸುತ್ತಿರೋ ಅಲೆಗಳು, ಅತಿದೊಡ್ಡ ಈಶ್ವರನ ಮೂರ್ತಿ, ರಾರಾಜಿಸುತ್ತಿರೋ ರಾಜಗೋಪುರ, ಮತ್ತೆ ಪ್ರವಾಸಿಗರನ್ನ ಸೆಳೆಯುತ್ತಿದೆ ಮುರುಡೇಶ್ವರ. ಮುರುಡೇಶ್ವರ ಬೀಚ್ ಪ್ರವಾಸಿಗರಿಗೆ ಮುಕ್ತ. ಕೆಲ ದಿನಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಘೋರ ದುರಂತವೊಂದು ಸಂಭವಿಸಿತ್ತು. ಕಡಲಿಗಿಳಿದಿದ್ದ 4 ವಿದ್ಯಾರ್ಥಿನಿಯರು ನೀರು ಪಾಲಾಗಿದ್ರು. ಬಳಿಕ ಬೀಚ್ಗೆ ಜಿಲ್ಲಾಡಳಿತ ನಿಷೇಧ ಹೇರಿತ್ತು. ಕೊನೆಗೂ ಪ್ರವಾಸಿಗರಿಗೆ ಜಿಲ್ಲಾಡಳಿತ ಗುಡ್ ನ್ಯೂಸ್ ಕೊಟ್ಟಿದೆ. 18 ದಿನಗಳ ಬಳಿಕ ಬೀಚ್ಗೆ ಹೇರಿದ್ದ ನಿಷೇಧವನ್ನ ಹಿಂಪಡೆಯೋಕೆ ಮುಂದಾಗಿದೆ. ಈಗಾಗಲೇ ಕಡಲ ತೀರದಲ್ಲಿ ಡೇಂಜರ್ ಝೋನ್ ಮತ್ತು ಸೇಫ್ ಝೋನ್ ಅಂತ 2 ವಿಭಾಗ ಮಾಡಿ ಗುರುತಿಸಲಾಗಿದೆ. ಇನ್ನು ಮುಂದೆ ಸೇಫ್ ಝೋನ್ ನಲ್ಲಿ ಮಾತ್ರ ಪ್ರವಾಸಿಗರು ಈಜಾಡಬಹುದು ಅಂತ ತಿಳಿಸಲಾಗಿದೆ. ಡೇಂಜರ್ ಝೋನ್ ನಲ್ಲಿ ಯಾವುದೇ ಕಾರಣಕ್ಕೂ ಈಜಾಡಲು ಅವಕಾಶವಿಲ್ಲ. ಮಾರ್ಕೆಟ್ ಎಲ್ಲ ಬಂದಿತ್ತು, ಬೀಚ್ ಬಂದಿತ್ತು. ಯಾಕೆಂದರೆ ಪ್ರವಾಸಕ್ಕೆ ಬಂದದ್ದು ಶಾಲೆ ಹುಡುಗರು ಅದು ನೀರಿನಲ್ಲಿ ಹೋಗಿ 4 ಮಕ್ಕಳು ತೀರ್ಕೊಂಡ್ರು. ಅದೇ ಸಲುವಾಗಿ ಭಾಳ ನಮಗೇನೋ ಬೇಜಾರಾಯ್ತು, ಭಾಳ ಬೇಜಾರಾಯ್ಕೊಂಡು ಡಿಪಾರ್ಟ್ಮೆಂಟ್ ಅವರು ಪಾಪ ಇಲ್ಲಿ ಬಂದು ನೋಡ್ಕೊಂಡು ಎಲ್ಲ ಬೀಚ್ ಎಲ್ಲ ಸ್ವಲ್ಪ ದಿವಸ ಬಂದುಬಿಟ್ಟು 15 ದಿವಸ ಹೀಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ವ್ಯಾಪಾರ ಎಲ್ಲ ನಮ್ಮದು ಎಲ್ಲ ಪೂರ ವ್ಯಾಪಾರ ಬಂದಿತ್ತು. ಈಗ ನಾಳೆಯಿಂದ ಓಪನ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ವ್ಯಾಪಾರ ಮಾರ್ಕೆಟ್ ಬೀಚ್ ಎಲ್ಲ ವ್ಯಾಪಾರ ಭಾಳ ಖುಷಿ ಆಯಿತು. ಕಳೆದೊಂದು ವಾರದಿಂದ ಮುರುಡೇಶ್ವರಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಆದರೆ ಕಡಲ ತೀರಕ್ಕೆ ನಿಷೇಧ ಹೇರಿದ್ದರಿಂದ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ ಹೋಗುತ್ತಿದ್ದರು. ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕುತ್ತಿದ್ದರು. ಆದ್ರೀಗ ಜಿಲ್ಲಾಡಳಿತ ನಿಷೇಧವನ್ನ ಹಿಂಪಡೆಯೋಕೇನೋ ಮುಂದಾಗಿದೆ. ಆದರೆ ಸುರಕ್ಷಿತ ಕ್ರಮ ಕೈಗೊಳ್ಳಲು ಇಷ್ಟು ದಿನ ಬೇಕಾ ಅನ್ನೋ ಪ್ರಶ್ನೆ ಎದ್ದಿದೆ. ತುಮಕೂರಿಂದ ಸುಮಾರು 40-45 ಜನ ಮುರುಡೇಶ್ವರ ಮತ್ತೆ ಗೋಕರ್ಣ ನೋಡಲಿಕ್ಕೆ ಬಂದಿದ್ವು. ಇಲ್ಲಿ ಬಂದ ನಂತರ ಗೊತ್ತಾಯಿತು, ಒಂದು 20 ದಿನದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಆದ್ದರಿಂದ ನಮಗೆ ಬೀಚ್ನಲ್ಲಿ ನಡೆಯಲು ಅಥವಾ ಆಟ ಆಡಲು ಯಾವುದೇ ಅವಕಾಶ ಕೊಟ್ಟಿರೋದಿಲ್ಲ. ಹಾಗೆ ಇಲ್ಲಿ ಎಲ್ಲ ಅಂಗಡಿಗಳು ಸಹ ಬಂದಾಗಿವೆ. ಆದ್ದರಿಂದ ನಾನು ಜಿಲ್ಲಾಡಳಿತ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮಂಥ ಪ್ರವಾಸಿಗರಿಗೆ ಇಲ್ಲಿ ಬೀಚ್ ವಾಕ್ ಮತ್ತು ಆಟ ಆಡಲು ಅವಕಾಶ ಮಾಡಿಕೊಡ್ಬೇಕಂತ ತಿಳ್ಕೊಂತೇವೆ. ಯಾಕಂದರೆ ನಾವು ತುಂಬ ಬೇಜಾರಾಗಿ ಹೋಗ್ಬೇಕಾಗತ್ತೆ. ಪ್ರವಾಸಿಗರು ಬಂದು ಬೇಜಾರಾಗೋದ್ರೆ ಯಾರಿಗೂ ಒಳ್ಳೆಯದಾಗಲ್ಲ. ಕೊನೆಗೂ ಮುರುಡೇಶ್ವರ ಬೀಚ್ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಇನ್ನು ಮುಂದಾದರೂ ಪ್ರವಾಸಿಗರು ಹುಚ್ಚಾಟವನ್ನ ಬಿಡಬೇಕು. ಅವಕಾಶ ಇರೋ ಕಡೆ ಮಾತ್ರ ಈಜಾಡಿ ಎಂಜಾಯ್ ಮಾಡಬೇಕು. ಇಲ್ಲದಿದ್ರೆ ಅಪಾಯ ಫಿಕ್ಸ್. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅದು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣ, ಪ್ರಸಿದ್ಧ ಧಾರ್ಮಿಕ ಸ್ಥಳ, ಪಕ್ಕದಲ್ಲೇ ಕಡಲ ತೀರ. ಇಷ್ಟು ದಿನ ಅಲ್ಲಿಗೆ ನಿರ್ಬಂಧ ಹೇರಲಾಗಿತ್ತು. ಆದರೆ ಕೊನೆಗೂ ಆ ಜಾಗ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಳ್ಳಿ. ದಡಕ್ಕೆ ಅಪ್ಪಳಿಸುತ್ತಿರೋ ಅಲೆಗಳು, ಅತಿದೊಡ್ಡ ಈಶ್ವರನ ಮೂರ್ತಿ, ರಾರಾಜಿಸುತ್ತಿರೋ ರಾಜಗೋಪುರ, ಮತ್ತೆ ಪ್ರವಾಸಿಗರನ್ನ ಸೆಳೆಯುತ್ತಿದೆ ಮುರುಡೇಶ್ವರ. ಮುರುಡೇಶ್ವರ ಬೀಚ್ ಪ್ರವಾಸಿಗರಿಗೆ ಮುಕ್ತ. ಕೆಲ ದಿನಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಘೋರ ದುರಂತವೊಂದು ಸಂಭವಿಸಿತ್ತು. ಕಡಲಿಗಿಳಿದಿದ್ದ 4 ವಿದ್ಯಾರ್ಥಿನಿಯರು ನೀರು ಪಾಲಾಗಿದ್ರು. ಬಳಿಕ ಬೀಚ್ಗೆ ಜಿಲ್ಲಾಡಳಿತ ನಿಷೇಧ ಹೇರಿತ್ತು. ಕೊನೆಗೂ ಪ್ರವಾಸಿಗರಿಗೆ ಜಿಲ್ಲಾಡಳಿತ ಗುಡ್ ನ್ಯೂಸ್ ಕೊಟ್ಟಿದೆ. 18 ದಿನಗಳ ಬಳಿಕ ಬೀಚ್ಗೆ ಹೇರಿದ್ದ ನಿಷೇಧವನ್ನ ಹಿಂಪಡೆಯೋಕೆ ಮುಂದಾಗಿದೆ. ಈಗಾಗಲೇ ಕಡಲ ತೀರದಲ್ಲಿ ಡೇಂಜರ್ ಝೋನ್ ಮತ್ತು ಸೇಫ್ ಝೋನ್ ಅಂತ 2 ವಿಭಾಗ ಮಾಡಿ ಗುರುತಿಸಲಾಗಿದೆ. ಇನ್ನು ಮುಂದೆ ಸೇಫ್ ಝೋನ್ ನಲ್ಲಿ ಮಾತ್ರ ಪ್ರವಾಸಿಗರು ಈಜಾಡಬಹುದು ಅಂತ ತಿಳಿಸಲಾಗಿದೆ. ಡೇಂಜರ್ ಝೋನ್ ನಲ್ಲಿ ಯಾವುದೇ ಕಾರಣಕ್ಕೂ ಈಜಾಡಲು ಅವಕಾಶವಿಲ್ಲ. ಮಾರ್ಕೆಟ್ ಎಲ್ಲ ಬಂದಿತ್ತು, ಬೀಚ್ ಬಂದಿತ್ತು. ಯಾಕೆಂದರೆ ಪ್ರವಾಸಕ್ಕೆ ಬಂದದ್ದು ಶಾಲೆ ಹುಡುಗರು ಅದು ನೀರಿನಲ್ಲಿ ಹೋಗಿ 4 ಮಕ್ಕಳು ತೀರ್ಕೊಂಡ್ರು. ಅದೇ ಸಲುವಾಗಿ ಭಾಳ ನಮಗೇನೋ ಬೇಜಾರಾಯ್ತು, ಭಾಳ ಬೇಜಾರಾಯ್ಕೊಂಡು ಡಿಪಾರ್ಟ್ಮೆಂಟ್ ಅವರು ಪಾಪ ಇಲ್ಲಿ ಬಂದು ನೋಡ್ಕೊಂಡು ಎಲ್ಲ ಬೀಚ್ ಎಲ್ಲ ಸ್ವಲ್ಪ ದಿವಸ ಬಂದುಬಿಟ್ಟು 15 ದಿವಸ ಹೀಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ವ್ಯಾಪಾರ ಎಲ್ಲ ನಮ್ಮದು ಎಲ್ಲ ಪೂರ ವ್ಯಾಪಾರ ಬಂದಿತ್ತು. ಈಗ ನಾಳೆಯಿಂದ ಓಪನ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ವ್ಯಾಪಾರ ಮಾರ್ಕೆಟ್ ಬೀಚ್ ಎಲ್ಲ ವ್ಯಾಪಾರ ಭಾಳ ಖುಷಿ ಆಯಿತು. ಕಳೆದೊಂದು ವಾರದಿಂದ ಮುರುಡೇಶ್ವರಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಆದರೆ ಕಡಲ ತೀರಕ್ಕೆ ನಿಷೇಧ ಹೇರಿದ್ದರಿಂದ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ ಹೋಗುತ್ತಿದ್ದರು. ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕುತ್ತಿದ್ದರು. ಆದ್ರೀಗ ಜಿಲ್ಲಾಡಳಿತ ನಿಷೇಧವನ್ನ ಹಿಂಪಡೆಯೋಕೇನೋ ಮುಂದಾಗಿದೆ. ಆದರೆ ಸುರಕ್ಷಿತ ಕ್ರಮ ಕೈಗೊಳ್ಳಲು ಇಷ್ಟು ದಿನ ಬೇಕಾ ಅನ್ನೋ ಪ್ರಶ್ನೆ ಎದ್ದಿದೆ. ತುಮಕೂರಿಂದ ಸುಮಾರು 40-45 ಜನ ಮುರುಡೇಶ್ವರ ಮತ್ತೆ ಗೋಕರ್ಣ ನೋಡಲಿಕ್ಕೆ ಬಂದಿದ್ವು.
ಇಲ್ಲಿ ಬಂದ ನಂತರ ಗೊತ್ತಾಯಿತು ಒಂದು 20 ದಿನದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಆದ್ದರಿಂದ ನಮಗೆ ಬೀಚ್ನಲ್ಲಿ ನಡೆಯಲು ಅಥವಾ ಆಟ ಆಡಲು ಯಾವುದೇ ಅವಕಾಶ ಕೊಟ್ಟಿರುವುದಿಲ್ಲ. ಹಾಗೆ ಇಲ್ಲಿ ಎಲ್ಲ ಅಂಗಡಿಗಳು ಸಹ ಬಂದಾಗಿವೆ. ಆದ್ದರಿಂದ ನಾನು ಜಿಲ್ಲಾಡಳಿತ ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಅಂಥ ಪ್ರವಾಸಿಗರಿಗೆ ಇಲ್ಲಿ ಬೀಚ್ ವಾಕ್ ಮತ್ತು ಆಟ ಆಡಲು ಅವಕಾಶ ಮಾಡಿಕೊಡ್ಬೇಕೆಂದು ಇದ್ದೇವೆ. ಯಾಕಂದರೆ ನಾವು ತುಂಬ ಬೇಜಾರಾಗಿ ಹೋಗ್ಬೇಕಾಗತ್ತೆ. ಪ್ರವಾಸಿಗರು ಬಂದು ಬೇಜಾರಾಗೋದ್ರೆ ಯಾರಿಗೂ ಒಳ್ಳೆಯದಾಗಲ್ಲ. ಕೊನೆಗೂ ಮುರುಡೇಶ್ವರ ಬೀಚ್ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಇನ್ನು ಮುಂದಾದರೂ ಪ್ರವಾಸಿಗರು ಹುಚ್ಚಾಟವನ್ನ ಬಿಡಬೇಕು. ಅವಕಾಶ ಇರೋ ಕಡೆ ಮಾತ್ರ ಈಜಾಡಿ ಎಂಜಾಯ್ ಮಾಡಬೇಕು. ಇಲ್ಲದಿದ್ರೆ ಅಪಾಯ ಫಿಕ್ಸ್. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅದು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣ, ಪ್ರಸಿದ್ಧ ಧಾರ್ಮಿಕ ಸ್ಥಳ, ಪಕ್ಕದಲ್ಲೇ ಕಡಲ ತೀರ. ಇಷ್ಟು ದಿನ ಅಲ್ಲಿಗೆ ನಿರ್ಬಂಧ ಹೇರಲಾಗಿತ್ತು. ಆದರೆ ಕೊನೆಗೂ ಆ ಜಾಗ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ದಡಕ್ಕೆ ಅಪ್ಪಳಿಸುತ್ತಿರೋ ಅಲೆಗಳು, ಅತಿದೊಡ್ಡ ಈಶ್ವರನ ಮೂರ್ತಿ, ರಾರಾಜಿಸುತ್ತಿರೋ ರಾಜಗೋಪುರ, ಮತ್ತೆ ಪ್ರವಾಸಿಗರನ್ನ ಸೆಳೆಯುತ್ತಿದೆ ಮುರುಡೇಶ್ವರ. ಮುರುಡೇಶ್ವರ ಬೀಚ್ ಪ್ರವಾಸಿಗರಿಗೆ ಮುಕ್ತ. ಕೆಲ ದಿನಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಘೋರ ದುರಂತವೊಂದು ಸಂಭವಿಸಿತ್ತು. ಕಡಲಿಗಿಳಿದಿದ್ದ 4 ವಿದ್ಯಾರ್ಥಿನಿಯರು ನೀರು ಪಾಲಾಗಿದ್ರು. ಬಳಿಕ ಬೀಚ್ಗೆ ಜಿಲ್ಲಾಡಳಿತ ನಿಷೇಧ ಹೇರಿತ್ತು. ಕೊನೆಗೂ ಪ್ರವಾಸಿಗರಿಗೆ ಜಿಲ್ಲಾಡಳಿತ ಗುಡ್ ನ್ಯೂಸ್ ಕೊಟ್ಟಿದೆ. 18 ದಿನಗಳ ಬಳಿಕ ಬೀಚ್ಗೆ ಹೇರಿದ್ದ ನಿಷೇಧವನ್ನ ಹಿಂಪಡೆಯೋಕೆ ಮುಂದಾಗಿದೆ. ಈಗಾಗಲೇ ಕಡಲ ತೀರದಲ್ಲಿ ಡೇಂಜರ್ ಝೋನ್ ಮತ್ತು ಸೇಫ್ ಝೋನ್ ಅಂತ 2 ವಿಭಾಗ ಮಾಡಿ ಗುರುತಿಸಲಾಗಿದೆ. ಇನ್ನು ಮುಂದೆ ಸೇಫ್ ಝೋನ್ ನಲ್ಲಿ ಮಾತ್ರ ಪ್ರವಾಸಿಗರು ಈಜಾಡಬಹುದು ಅಂತ ತಿಳಿಸಲಾಗಿದೆ. ಡೇಂಜರ್ ಝೋನ್ ನಲ್ಲಿ ಯಾವುದೇ ಕಾರಣಕ್ಕೂ ಈಜಾಡಲು ಅವಕಾಶವಿಲ್ಲ. ಮಾರ್ಕೆಟ್ ಎಲ್ಲ ಬಂದಿತ್ತು, ಬೀಚ್ ಬಂದಿತ್ತು. ಯಾಕೆಂದರೆ ಪ್ರವಾಸಕ್ಕೆ ಬಂದದ್ದು ಶಾಲೆ ಹುಡುಗರು ಅದು ನೀರಿನಲ್ಲಿ ಹೋಗಿ 4 ಮಕ್ಕಳು ತೀರ್ಕೊಂಡ್ರು. ಅದೇ ಸಲುವಾಗಿ ಭಾಳ ನಮಗೇನೋ ಬೇಜಾರಾಯ್ತು, ಭಾಳ ಬೇಜಾರಾಯ್ಕೊಂಡು ಡಿಪಾರ್ಟ್ಮೆಂಟ್ ಅವರು ಪಾಪ ಇಲ್ಲಿ ಬಂದು ನೋಡ್ಕೊಂಡು ಎಲ್ಲ ಬೀಚ್ ಎಲ್ಲ ಸ್ವಲ್ಪ ದಿವಸ ಬಂದುಬಿಟ್ಟು 15 ದಿವಸ ಹೀಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ವ್ಯಾಪಾರ ಎಲ್ಲ ನಮ್ಮದು ಎಲ್ಲ ಪೂರ ವ್ಯಾಪಾರ ಬಂದಿತ್ತು. ಈಗ ನಾಳೆಯಿಂದ ಓಪನ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ವ್ಯಾಪಾರ ಮಾರ್ಕೆಟ್ ಬೀಚ್ ಎಲ್ಲ ವ್ಯಾಪಾರ ಭಾಳ ಖುಷಿಯಾಯಿತು. ಕಳೆದೊಂದು ವಾರದಿಂದ ಮುರುಡೇಶ್ವರಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಆದರೆ ಕಡಲ ತೀರಕ್ಕೆ ನಿಷೇಧ ಹೇರಿದ್ದರಿಂದ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ ಹೋಗುತ್ತಿದ್ದರು. ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕುತ್ತಿದ್ದರು. ಆದ್ರೀಗ ಜಿಲ್ಲಾಡಳಿತ ನಿಷೇಧವನ್ನ ಹಿಂಪಡೆಯೋಕೇನೋ ಮುಂದಾಗಿದೆ. ಆದರೆ ಸುರಕ್ಷಿತ ಕ್ರಮ ಕೈಗೊಳ್ಳಲು ಇಷ್ಟು ದಿನ ಬೇಕಾ ಅನ್ನೋ ಪ್ರಶ್ನೆ ಎದ್ದಿದೆ. ತುಮಕೂರಿಂದ ಸುಮಾರು 40-45 ಜನ ಮುರುಡೇಶ್ವರ ಮತ್ತೆ ಗೋಕರ್ಣ ನೋಡಲಿಕ್ಕೆ ಬಂದಿದ್ವು. ಇಲ್ಲಿ ಬಂದ ನಂತರ ಗೊತ್ತಾಯಿತು ಒಂದು 20 ದಿನದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಆದ್ದರಿಂದ ನಮಗೆ ಬೀಚ್ನಲ್ಲಿ ನಡೆಯಲು ಅಥವಾ ಆಟ ಆಡಲು ಯಾವುದೇ ಅವಕಾಶ ಕೊಟ್ಟಿರುವುದಿಲ್ಲ. ಹಾಗೆ ಇಲ್ಲಿ ಎಲ್ಲ ಅಂಗಡಿಗಳು ಸಹ ಬಂದಾಗಿವೆ. ಆದ್ದರಿಂದ ನಾನು ಜಿಲ್ಲಾಡಳಿತ ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಅಂಥ ಪ್ರವಾಸಿಗರಿಗೆ ಇಲ್ಲಿ ಬೀಚ್ ವಾಕ್ ಮತ್ತು ಆಟ ಆಡಲು ಅವಕಾಶ ಮಾಡಿಕೊಡ್ಬೇಕೆಂದು ಇದ್ದೇವೆ. ಯಾಕಂದರೆ ನಾವು ತುಂಬ ಬೇಜಾರಾಗಿ ಹೋಗ್ಬೇಕಾಗತ್ತೆ. ಪ್ರವಾಸಿಗರು ಬಂದು ಬೇಜಾರಾಗೋದ್ರೆ ಯಾರಿಗೂ ಒಳ್ಳೆಯದಾಗಲ್ಲ. ಕೊನೆಗೂ ಮುರುಡೇಶ್ವರ ಬೀಚ್ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಇನ್ನು ಮುಂದಾದರೂ ಪ್ರವಾಸಿಗರು ಹುಚ್ಚಾಟವನ್ನ ಬಿಡಬೇಕು. ಅವಕಾಶ ಇರೋ ಕಡೆ ಮಾತ್ರ ಈಜಾಡಿ ಎಂಜಾಯ್ ಮಾಡಬೇಕು. ಇಲ್ಲದಿದ್ರೆ ಅಪಾಯ ಫಿಕ್ಸ್. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.